ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಹುಟ್ಟಿದ್ದು ಆಗಿನ ಬ್ರಿಟಿಷ್ ಕೆನ್ಯಾದ ಸೆಂಟ್ರಲ್ ಹೈಲ್ಯಾಂಡ್ಸ್ನಲ್ಲಿರುವ ಇಹಿತೆ ಎಂಬ ಸಣ್ಣ ಹಳ್ಳಿಯಲ್ಲಿ 40ನೇ ಇಸವಿ ಏಪ್ರಿಲ್ 1ರಂದು. 6 ಮಕ್ಕಳಲ್ಲಿ 3ನೇಯವಳು. 2 ಗಂಡು ಮಕ್ಕಳ ನಂತರ ಹುಟ್ಟಿದ ಮೊದಲ ಹೆಣ್ಣು ಮಗಳು. ತಂದೆ ತಾಯಿ ಅಜ್ಜ ಅಜ್ಜಿಯರೆಲ್ಲ ಹುಟ್ಟಿ ಬೆಳೆದದ್ದು ಇದೇ ಪ್ರದೇಶದಲ್ಲಿಯೇ. ಪ್ರಾಂತೀಯ ರಾಜಧಾನಿಯಾಗಿದ್ದ ನ್ಯೈದಿಯ ಸಮೀಪದ ಅಬರ್ಡೇರ್ ಪರ್ವತ ಶ್ರೇಣಿಯ ಬುಡದಲ್ಲಿ, ಉತ್ತರಕ್ಕೆ ಆಕಾಶವನ್ನೇ ಚುಂಬಿಸುವಂತಿದ್ದ ಮೌಂಟ್ ಕೆನ್ಯಾ. ದೀರ್ಘ ಮಳೆಗಾಲ ಶುರುವಾಗಿ 2 ವಾರಗಳಾಗಿತ್ತಂತೆ. ವಿದ್ಯುತ್ತಾಗಲಿ ನೀರಿನ ಕೊಳಾಯಿಯಾಗಲಿ ಇಲ್ಲದ ಸಾಂಪ್ರದಾಯಿಕ ಮಣ್ಣಿನ ಗೋಡೆಗಳ ಮನೆಯಲ್ಲಿ ಅವ್ವ ನನ್ನನ್ನು ಹೆತ್ತಳು. ಸ್ಥಳೀಯ ಸೂಲಗಿತ್ತಿಯೊಬ್ಬಳ ಜೊತೆಗೆ ಮನೆಯ ಹೆಂಗಸರು ಗೆಳತಿಯರು ಹೆರಿಗೆಗೆ ನೆರವಾಗಿದ್ದರು. ನನ್ನ ತಂದೆ ತಾಯಿ ಕೃಷಿಕರು, ಕಿಕೂಯು ಜನಾಂಗದ ಸದಸ್ಯರು. ಕೆನ್ಯಾದಲ್ಲಿದ್ದ 42 ಜನಾಂಗೀಯ ಗುಂಪುಗಳಲ್ಲಿ ಕಿಕೂಯು ಕೂಡ ಒಂದು. ಈ ಗುಂಪು ಆಗಲೂ ಮತ್ತು ಈಗಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಈ ಜನಾಂಗ ಮಣ್ಣಿನಿಂದಲೇ ಬದುಕನ್ನು ಕಂಡವರು. ಜೊತೆಗೆ ದನ ಕರುಗಳು, ಆಡು ಕುರಿಗಳ ಸಾಕಣೆ ಅವರಿಗೆ ಪ್ರಿಯವಾಗಿತ್ತು. ಇಂತಹ ಸೊಗಸಾದ ಕನ್ನಡವನ್ನು ನಮಗೆ ಕೊಟ್ಟವರು ಎಂ.ಆರ್. ಕಮಲಾ ಅವರು. ಅವರು ಮತ್ತೆ ಮೇಲೇಳುತ್ತೇನೆ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬದುಕಿನ ಪುಟಗಳ ಸಂಚಯ. ವಂಗಾರಿ ಮಾಥಾಯಿ ಅವರ ಬದುಕಿನ ಪುಟಗಳ ಸಂಚಯ. ವಂಗಾರಿ ಮಾಥಾಯಿ ಅಂದರೆ ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟಬಹುದು. ಆಫ್ರಿಕದ ಹೆಸರನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಯೋದಕ್ಕೆ, ಅದರ ಹೆಸರು ಪ್ರಸಿದ್ಧಿಗೆ ಬರೋದಕ್ಕೆ ಕಾರಣರಾದಂಥ ಕೆಲವು ಜನರಲ್ಲಿ ಒಬ್ಬರು. ಇವರು ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಆಫ್ರಿಕಾದ ಕಪ್ಪು ಮಹಿಳೆಯರ ಬದುಕು ಹೇಳುವಷ್ಟು ಸುಲಭ ಅಲ್ಲ. ಮಹಿಳೆಯರಿಗೆ ವಿದ್ಯಾಭ್ಯಾಸ ದೊರೆಯುವ ಅವಕಾಶ ಬಹಳ ಕಡಿಮೆ. ಈ ಎಲ್ಲ ಅಸಾಧ್ಯಗಳನ್ನು ಮೀರಿ ವಿದೇಶಗಳಿಗೆ ಹೋಗಿ ಅಧ್ಯಯನವನ್ನು ಮಾಡಿ ಮತ್ತೆ ಯೂನಿವರ್ಸಿಟಿ ಆಫ್ ನೈರೋಬಿಯಲ್ಲಿ ವೆಟನರಿ ಅನಾಟಮಿ, ಪ್ರಾಣಿಗಳ ಅಂಗರಚನಾ ವಿಜ್ಞಾನ ಏನಿದೆ ಅದರಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಅನಿಸುತ್ತೆ, ನಮ್ಮ ಆಫ್ರಿಕಾ ಎಷ್ಟು ಚೆನ್ನಾಗಿದ್ದದ್ದು ಈಗ ಬೋಳಾಗಿದೆ, ಬನ್ನಿ ಮರಗಳನ್ನು ನೆಡೋಣ ಅಂತ ಹೇಳಿ ಹೆಣ್ಣು ಮಕ್ಕಳ ಜೊತೆಗೆ ಸೇರಿಕೊಂಡು 1976ರಲ್ಲಿ ಒಂದು ಚಳವಳಿಯನ್ನು ಆರಂಭಿಸ್ತಾರೆ. ಗ್ರೀನ್ ಬೆಲ್ಟ್ ಮೂವ್ಮೆಂಟ್ ಅಂತ ಆ ಒಂದು ಚಳವಳಿ. ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು 20 ದಶಲಕ್ಷಕ್ಕೂ ಹೆಚ್ಚು ಮರಗಳನ್ನು ನೆಡ್ತಾರೆ. ನೆಡೋದಲ್ಲ, ಆ ಮರಗಳು ಉಳಿಯುವ ಹಾಗೂ ನೋಡ್ಕೋತಾರೆ. ಇವರ ಈ ಒಂದು ಕೆಲಸಕ್ಕೆ ನೊಬೆಲ್ ಪಾರಿತೋಷಕ ಬಂದಿದೆ. ನೊಬೆಲ್ ಶಾಂತಿ ಪುರಸ್ಕೃತ ವಂಗಾರಿ ಮಾಥಾಯಿ ಮತ್ತೆ ಮೇಲೇಳುತ್ತೇನೆ, ಬದುಕಿನ ಪುಟಗಳ ಸಂಚಯ ಎಂ.ಆರ್. ಕಮಲಾ ಅವರಿಂದ. ಅವರ ಗದ್ಯವನ್ನು ಓದೋದೇ ಒಂದು ಸುಖ. ಒಮ್ಮೆ ತಾವೆಲ್ಲ ಈ ಪುಸ್ತಕವನ್ನು ಓದಬೇಕು ಅಂತ ನನ್ನ ಆಶಯ. ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಜು ಟಿ ಅಂತೇಳಿ. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ಪ್ರಸ್ತುತ ಪ್ರೌಢಶಾಲಾ ಸಹಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ಪ್ರವಾಸ ಮಾಡ್ತಕ್ಕಂಥದ್ದು, ಕತೆ ಕವನ ಸಂಗೀತಗಳಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಅನುಭವಿಸ್ತಕ್ಕಂಥದ್ದು. ತುಂಬ ಸಂತೋಷ ರಾಜು ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ತೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಜಯರತ್ನ ಅಂತ. ನಾನು ರಾಮನಗರದಿಂದ ಬಂದಿದ್ದೇನೆ. ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜಯರತ್ನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೇಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ಜಿ.ಎನ್. ನಾನು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮದಿಂದ ಬಂದಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಕ್ರಿಕೆಟ್ ವೀಕ್ಷಿಸುವುದು ಮತ್ತು ಆಡುವುದು. ಸಿದ್ದೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಮೂವರಲ್ಲೂ ಒಂದು ಭಿನ್ನಹ ಉಂಟು. ಇವತ್ತಿನ ಸ್ಪರ್ಧೆಯಲ್ಲಿ ಬಜರ್ ಇರೋದಿಲ್ಲ. ಕ್ರಮವಾಗಿ ರಾಜು, ಜಯರತ್ನ, ಸಿದ್ದೇಶ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ.
ಮೂವರಿಗೂ ಸಹ ಉತ್ತರ ಕೊಡೋ ಅವಕಾಶ ಇರುತ್ತೆ. ಹಾಗಾಗಿ ಮೂವರು ಪುಸ್ತಕವನ್ನು ಗೆಲ್ಲುವ ಸಾಧ್ಯತೆ ಇರೋದರಿಂದ ಎಚ್ಚರಿಕೆಯಿಂದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಇದೊಂದು ಪ್ರಯೋಗ, ನೋಡೋಣ ತಮಗೆ ಹಿಡಿಸುತ್ತಾ ಇಲ್ವಾ ಅಂತ. ತಾವು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪುಸ್ತಕ ರಾಷ್ಟ್ರ ನಿರ್ಮಾಣದಲ್ಲಿ ಇಂದಿನ ಯುವ ಜನತೆಯ ಪಾತ್ರ. ಹಲವು ಲೇಖಕರು ಬರೆದಿರುವಂತಹ ಪುಸ್ತಕ. ಮೊದಲ ಪ್ರಶ್ನೆ, ನಮ್ಮ ಭೂಮಿಯ 8% ಪ್ರದೇಶವನ್ನು ಆವರಿಸಿರುವ ಮರುಭೂಮಿಯು ಯಾವುದು? ಆಯ್ಕೆಗಳನ್ನು ನೋಡೋಣ. ಕಲಹರಿ, ಅಟಕಾಮಾ, ಗೋಬಿ, ಸಹಾರಾ. ಸಹಾರಾ ಮರುಭೂಮಿ. ಸಹಾರಾ ಮರುಭೂಮಿ ಅಂತ ಹೇಳ್ತಾ ಇದ್ದಾರೆ ರಾಜು ಅವರು. ಜಯರತ್ನ ಸಹಾರಾ. ಸಿದ್ದೇಶ್ ಅದೇ ಉತ್ತರ. ಸಹಾರಾ. ಉತ್ತರವನ್ನು ನೋಡೋಣ. ಸಹಾರಾ ಉತ್ತರ ಸರಿಯಾಗಿದೆ. ರಾಷ್ಟ್ರ ನಿರ್ಮಾಣ ಈ ಒಂದು ಪುಸ್ತಕವನ್ನು ರಾಜು ಅವರಿಗೆ ಕೊಟ್ಟಿದ್ದೇವೆ. ಉತ್ತರ ಆಫ್ರಿಕಾದಲ್ಲಿ ಸಹಾರಾ ಮರುಭೂಮಿ ಇದೆ. ಇದು ಅನೇಕ ದೇಶಗಳಲ್ಲಿ ವ್ಯಾಪಿಸಿದೆ. ಇದು ಮೊರಾಕೊ, ಮಾಲಿ, ಈಜಿಪ್ಟ್, ಲಿಬಿಯಾ, ಅಲ್ಜೀರಿಯಾ, ಚಾಡ್, ನೈಜೀರಿಯಾ ಹೀಗೆ ಬಹಳ ಉದ್ದದ ಪಟ್ಟಿ ಹೋಗುತ್ತೆ. ಮರುಭೂಮಿ ಅಂದ ಕೂಡಲೇ ಬರೀ ಮರಳಿರುತ್ತೆ ಅಂತ ಜನ ಭಾವಿಸಬಹುದು. 50 ಮಿಲಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶವನ್ನು ಒಣ ಪ್ರದೇಶ ಅಂತ ನಾವು ಕರಿತೇವೆ. ಕೆಲವು ಕಡೆ ಬರೀ ಬಂಜರು ಭೂಮಿ ಇರುತ್ತೆ, ಏನೂ ಬೆಳೆಯೋಲ್ಲ. ಕೆಲವು ಕಡೆ ಬರೀ ಪುಡಿಗಲ್ಲುಗಳು ತುಂಬಿರುತ್ತೆ, ಅಲ್ಲೂ ಸಹ ಏನೂ ಬೆಳೆಯೋದಿಲ್ಲ. ಇನ್ನು ಕೆಲವು ಕಡೆ ಮರಳು ಅಥವಾ ಮಣ್ಣಲ್ಲಿ ಉಪ್ಪು ಬೆರೆತಿರುತ್ತೆ, ಅಂತಹ ಪ್ರದೇಶದಲ್ಲೂ ಏನೂ ಬೆಳೆಯೋದಿಲ್ಲ. ಸೊ ಇವೆಲ್ಲವೂ ಮರುಭೂಮಿಯ ವ್ಯಾಪ್ತಿಯಲ್ಲಿ ಬರುತ್ತೆ ಇದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬಾಲಕಾಂಡ, ಜಗದೀಶ್ ಶರ್ಮ ಸಂಪ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಜಯರತ್ನ ಅವರು ಸಿದ್ಧವಾಗಬೇಕು. ಪ್ರಶ್ನೆ ಈಗ ಬಂದಿದೆ. ವೈಕೋಮ್ ಸತ್ಯಾಗ್ರಹ ಸ್ಮಾರಕವನ್ನು ಯಾವ ರಾಜ್ಯವು ನಿರ್ಮಿಸಲಿದೆ? ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ಪುದುಚೇರಿ, ಕೇರಳ, ತೆಲಂಗಾಣ. ಮೊದಲಿಗೆ ಜಯರತ್ನ, ಆನಂತರ ಸಿದ್ದೇಶ್. ತಮಿಳುನಾಡು ಆಯ್ಕೆ 1. ಸಿದ್ದೇಶ್. ತೆಲಂಗಾಣ ಆಯ್ಕೆ 4. ರಾಜು. ಕೇರಳ 3. ಕೇರಳ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಮಿಳುನಾಡು ಆಗಿತ್ತು. ಈ ಉತ್ತರವನ್ನು ಜಯರತ್ನ ಅವರು ಕೊಟ್ಟಿದ್ದಾರೆ. ಅವರಿಗೆ ಬಾಲಕಾಂಡ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ತಿರುವಾಂಕೂರು ಸಂಸ್ಥಾನದಲ್ಲಿ ವೈಕೋಮ್ ಮಹಾದೇವ ದೇವಾಲಯ ಬಹಳ ಪ್ರಸಿದ್ಧವಾದ ದೇವಾಲಯ ಆಗಿತ್ತು. ಸವರ್ಣೀಯರಿಗೆ ಮಾತ್ರ ಪ್ರವೇಶ, ದಲಿತರಿಗೆ ಪ್ರವೇಶ ಇರಲಿಲ್ಲ ಈ ಒಂದು ಆಲಯದಲ್ಲಿ. ಹಾಗಾಗಿ ಏಪ್ರಿಲ್ 13, 1924 ಒಂದು ದೊಡ್ಡ ಚಳವಳಿ ನಡೆಯುತ್ತೆ. ಈ ಚಳವಳಿಯ ನೇತೃತ್ವವನ್ನು ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್ ಅವರು ವಹಿಸಿರ್ತಾರೆ. 604 ದಿನಗಳ ಕಾಲ ಈ ಚಳವಳಿ ನಿರಂತರವಾಗಿ ಮುಂದುವರಿಯುತ್ತೆ. ಆ ನಂತರ ದೇವಾಲಯದ ಒಳಗೆ ಹೋಗಲಿಕ್ಕೆ ದಲಿತರಿಗೆ ಅವಕಾಶ ದೊರೆಯುತ್ತೆ. ಆರೂಕಟ್ಟಿಯಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಬೇಕು ಅಂತ ತಮಿಳುನಾಡು ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಈ ಪ್ರದೇಶ ಇರೋದು ಕೇರಳದಲ್ಲಿ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ, ಸತೀಶ್ ವೆಂಕಟಸುಬ್ಬು ಬರೆದಿರುವಂತಹ ಪುಸ್ತಕ. ಪ್ರಶ್ನೆ ಈಗ ಬಂತು. ಸಿದ್ದೇಶ್ ಸಿದ್ಧವಾಗಿರಿ. ಬೋಡೋ ಜೌ ಗ್ವಾರ್ನ್, ಮೈಬ್ರಾ ಹೌ ವಿದ್ವಿ, ಬೋಡೋ ಜೌ ಗಿಶಿ ಇವು ಏನು? ಆಯ್ಕೆಗಳನ್ನು ನೋಡೋಣ. ತಂಪು ಪಾನೀಯಗಳು, ಅಕ್ಕಿಯ ಮದ್ಯಗಳು, ಮೀನಿನ ತಿನಿಸುಗಳು, ಔಷಧೀಯ ಸಸ್ಯಗಳು. ಆಯ್ಕೆ 4. ರಾಜು. ಔಷಧೀಯ ಸಸ್ಯಗಳು ಸರ್. ಹೇಳಿ ಜಯರತ್ನ. ಮೀನಿನ ತಿನಿಸುಗಳು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಕ್ಕಿಯ ಮದ್ಯಗಳು ಆಗಿತ್ತು. ಇದು ಬೋಡೋ ಜನಾಂಗದ ವಿಶೇಷ ತಿನಿಸುಗಳು. ಈಗಷ್ಟೇ ಹೇಳಿದಂಥ ಬೋಡೋ ಜೌರ್ಗ್ವಾನ್, ಮೈಬ್ರಾ ಹೌ ಬಿದ್ವಿ, ಬೋಡೋ ಜೌ ಗಿಶಿ ಇವೆಲ್ಲ ಅಕ್ಕಿಯಿಂದ ತಯಾರಿಸುವ ವಿವಿಧ ಮದ್ಯಗಳಂತೆ. ವಿವಿಧ ಮದ್ಯಗಳು ಅಂದರೆ ಏನು, ಇರೋ ಮದ್ಯ ಒಂದೇ ಅಲ್ವಾ ಅಂತ ಕೇಳ್ಬೋದು. ಮದ್ಯಸಾರ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಮುಖ್ಯವಾಗುತ್ತೆ. ಹಾಗೆಯೇ ಬೋಡೋ ನಾಪಂ, ಬೋಡೋ ಒಂಡ್ಲಾ, ಬೋಡೋ ಗ್ವಾಕಾ,
ಬೋಡೋ ನರ್ಜಿ ಅಂತಕ್ಕಂಥ ಮೀನಿನಿಂದ ತಯಾರು ಮಾಡುವಂಥ ಬೇರೆ ಬೇರೆ ಆಹಾರ ಪದಾರ್ಥಗಳು ಇದೆಯಂತೆ ಅವರದ್ದು. ಮತ್ತು ಬೋಡೋ ಅರೋನಾಯಿ ಅಂತಕ್ಕಂಥ ಒಂದು ವಿಶಿಷ್ಟವಾದ ಬಟ್ಟೆಯನ್ನೆಲ್ಲ ಅವರು ತಯಾರು ಮಾಡ್ತಾರಂತೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಸ್ತುಗಳಿಗೆ ಜಾಗತಿಕ ಸೂಚಕ ಸ್ಥಾನ, ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಸ್ಥಾನ ಈ ವಸ್ತುಗಳಿಗೆ ದೊರೆತಿದೆ. ಹಾಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ಈ ಹೆಸರಿನ ವಸ್ತುಗಳನ್ನು ಮಾರಾಟ ಮಾಡುವ ಅವಕಾಶ ಬೋಡೋ ಜನರಿಗೆ ದೊರೆಯುತ್ತೆ. ಕಥಾ ಸಂಗಮ ಎನ್ನುವ ಪುಸ್ತಕ ಯುವ ಮನಸ್ಸುಗಳ ಮಧುರ ಸಂಗಮ ಅಂತ ಹೇಳ್ತಾರೆ ಡಿ ಮಲ್ಲಾರೆಡ್ಡಿ ಅವರು. ರಾಜು, ಓಕೆ ಸರ್. ಸಿದ್ಧವಾಗಿ. ಕೈಲಾಸ ಪರ್ವತ ದರ್ಶನ ಮತ್ತು ಮಾನಸ ಸರೋವರವನ್ನು ವೀಕ್ಷಿಸಲು ಭಾರತವು ಇತ್ತೀಚೆಗೆ ಯಾವ ಕಣಿವೆಯನ್ನು ಮುಕ್ತಗೊಳಿಸಿದೆ? ಆಯ್ಕೆಗಳನ್ನು ನೋಡೋಣ. ಲಿಪುಲೇಕ್ ಕಣಿವೆ, ಖೈಬರ್ ಕಣಿವೆ, ನಾಥುಲಾ ಕಣಿವೆ, ಶಿಪ್ಕೀಲಾ ಕಣಿವೆ. ಆಯ್ಕೆ 2 ಆಯ್ಕೆ 2 ಖೈಬರ್ ಕಣಿವೆ. ಜಯರತ್ನ. ಆಯ್ಕೆ 3 ನಾಥುಲಾ ಕಣಿವೆ. ಸಿದ್ದೇಶ್. ಆಯ್ಕೆ 1 ಆಯ್ಕೆ 1 ಲಿಪುಲೇಕ್ ಕಣಿವೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲಿಪುಲೇಕ್ ಕಣಿವೆ ಆಗಿತ್ತು. ಕಥಾ ಸಂಗಮ ಈ ಒಂದು ಪುಸ್ತಕವನ್ನು ಸಿದ್ದೇಶ್ ಅವರಿಗೆ ಕೊಟ್ಟಿದ್ದೇನೆ. ಉತ್ತರಾಖಂಡಲ್ಲಿ ಕುಮಾವೋ ಹಿಮಾಲಯ ಪ್ರದೇಶ ಅಂತ ಬರುತ್ತೆ. ಅಲ್ಲಿ ಭಾರತ, ನೇಪಾಳ, ಚೀನಾ ಈ 3 ದೇಶಗಳು ಸಂಗಮಿಸುವ ಸ್ಥಾನ ಒಂದುಂಟು. ಅಲ್ಲಿ ಈ ಲಿಪುಲೇಕ್ ಕಣಿವೆ ಅಂತ ಇದೆ. 17,500 ಅಡಿ ಎತ್ತರದಲ್ಲಿ ಇದೆಯಂತೆ ಈ ಒಂದು ಕಣಿವೆ. ಪಿಥೋರ್ಗಢ ಅನ್ನೋ ಸ್ಥಳದಲ್ಲಿ ಇದನ್ನು ವ್ಯಾಸ ಕಣಿವೆ ಅಂತಲೂ ಸಹ ಕರೆಯೋದುಂಟು. ಹಳೆಯ ವ್ಯಾಪಾರಿ ಮಾರ್ಗ ಇದು. ಆದರೆ ಈ ಒಂದು ಮಾರ್ಗದಲ್ಲಿ ಹೋದರೆ ಆ ಮಾನಸ ಸರೋವರ ಹಾಗೂ ಕೈಲಾಸ ಪರ್ವತ ಏನಿದೆ ಅದನ್ನು ನಾವು ನೋಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈ ಮಾರ್ಗ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಮುಕ್ತಗೊಳಿಸಿದೆ. ಆದರೆ ಕಠಿಣವಾದ ಮಾರ್ಗ ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಗದೀಶ್ ಶರ್ಮ ಸಂಪ ಇವರು ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಒಂದು ಪುಸ್ತಕ ನಮ್ಮ ಪ್ರಶ್ನೆ. ಜಯರತ್ನ ಅವರಿಗೆ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಹೇ, ದ, ಬಿ, ನ, ಹ. ಜಯರತ್ನ, ಸಿದ್ದೇಶ್, ರಾಜು, ಉತ್ತರವನ್ನು ನೋಡೋಣ. ಹೆಚ್ಚಾದ ಬೀದಿ ನಾಯಿ ಹಾವಳಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ, ಕ್ಷಮಿಸಿ, ಈ ಚಿತ್ರ ಮನಸ್ಸು ಕಲಕುತ್ತಿದೆ. ಹಾಗಾಗಿ ಇಲ್ಲಿ ಕೃತಿಯ ಯಾವ ವಿವರವನ್ನೂ ನೀಡಿಲ್ಲ ಅಂತ ಹೇಳ್ತಾರೆ NV ವಾಸುದೇವ ಶರ್ಮ. ಆಕೆ ಮಕ್ಕಳನ್ನು ರಕ್ಷಿಸಿದಳು ಎನ್ನುವ ಒಂದು ಅಪರೂಪದ ಪ್ರಶ್ನೆಯನ್ನು ನೋಡೋಣ. ಸಿದ್ದೇಶ್, ತಮಗವಕಾಶ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 59 ಕೂಡು 59, 77 ಕಳೆ 43, 25 ಗುಣಿಸು 12, 180 ಭಾಗಿಸು 12. ಸಿದ್ದೇಶ್, 467. 467 ಅಂತ ಹೇಳ್ತಾ ಇದ್ದೀರಿ. ರಾಜು ಅವರು ಉತ್ತರ ಕೇಳೋಣ. 569. 569. ಜಯರತ್ನ? 467. 467.
7 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 118, 34, 300, 15 ಎಲ್ಲವನ್ನು ಕೂಡಿದ್ರೆ 467 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸಿದ್ದೇಶ್ ಅವರು. ಕ್ಷಮಿಸಿ ಎನ್ನುವ ಈ ಒಂದು ಪುಸ್ತಕ ಆಕೆ ಮಕ್ಕಳನ್ನು ರಕ್ಷಿಸಿದಲು ಎಗ್ಲಾಂಟೈನ್ ಝೆಬ್ ಅವರ ಕಥನದ ಕೃತಿ ಕೊಟ್ಟಿದ್ದೇನೆ ಸಿದ್ದೇಶ್ ಅವರಿಗೆ. ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣವಾ? ಆಯ್ಕೆಗಳು: ಅಖಿ ಹಣ್ಣು, ಅಸಾಯಿ ಹಣ್ಣು, ಆರ್ಜ ಹಣ್ಣು, ಅಕೇಬಿ ಹಣ್ಣು. ಆಯ್ಕೆ ಮೊದಲು ಅವಕಾಶ ಯಾರಿಗೆ ಬರೋದು? ನಮಗೆ ಅಲ್ವಾ? ಹೇಳಿ. ಆರಿಜ ಹಣ್ಣು ಆಯ್ಕೆ 2. ಆಯ್ಕೆ ಆಯ್ಕೆ 3 2 ಅಸಾಯಿ ಹಣ್ಣು ಅಂತಿದೆ. ಆಯ್ಕೆ 3 ಆರಿಜ ಹಣ್ಣು. ಆರ್ಜ ಹಣ್ಣು. ಹೇಳಿ ಜಯರತ್ನ. ಆಯ್ಕೆ 1 ಅಕ್ಕಿ ಹಣ್ಣು. ಅಖಿ ಹಣ್ಣು. ಸಿದ್ದೇಶ್. ಆಯ್ಕೆ 1 ಅಕ್ಕಿ ಹಣ್ಣು. ಆಯ್ಕೆ 1 ಸೇಮ್. ಆಯ್ಕೆ 1 ಅಕ್ಕಿ ಹಣ್ಣು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಅಕೇಬಿ ಹಣ್ಣು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 10 ಸೆಂಟಿಮೀಟರ್ ಉದ್ದದ ಹಣ್ಣಂತೆ. ಇದು ಬಳ್ಳಿಯಲ್ಲಿ ಬಿಡುತ್ತಂತೆ. ಇದರ ವಾಸನೆ ಹೇಗಿರುತ್ತೆ ಅಂದರೆ, ನಮಗೆ ಬಾಳೆಹಣ್ಣು, ಲಿಚ್ಚಿ ಹಣ್ಣು ಮತ್ತು ಪ್ಯಾಷನ್ ಫ್ಲವರ್ ಅಂತ ಹೇಳ್ತೀವಲ್ವ, ಆ ಪ್ಯಾಷನ್ ಫ್ರೂಟ್ ನಾವು ಅದನ್ನು ಸಾಮಾನ್ಯವಾಗಿ ಜ್ಯೂಸ್ ಮಾಡಿಕೊಂಡು ಕುಡಿತೇವೆ. ಆ ಹಣ್ಣಿನ ವಾಸನೆ ಇರುತ್ತಂತೆ. ಹಣ್ಣನ್ನು ತಿನ್ನುತ್ತಾರೆ. ಆದರೆ ಹಣ್ಣಿಗಿಂತ ಹೆಚ್ಚಾಗಿ ಈ ಬಳ್ಳಿಯ ಚಿಗುರು ಮತ್ತು ಕುಡಿ ಇರುತ್ತಲ್ಲ, ಅದನ್ನು ಒಣಗಿಸಿ ಅದರಿಂದ ಚಹವನ್ನು ಮಾಡಿ ಕುಡಿತಾರಂತೆ. ಬಹಳ ಬಹಳ ಜನಪ್ರಿಯವಾದ ಚಹಾ. ಹಾಗೆಯೇ ಉಪ್ಪಿನಕಾಯಿಯನ್ನೂ ಹಾಕ್ತಾರಂತೆ ಈ ಒಂದು ಕಾಯಿಯನ್ನು ಬಳಸ್ಕೊಂಡು. 3 ಎಲೆ ಬಿಡುವಂಥ ಬಳ್ಳಿ, 5 ಎಲೆ ಬಿಡುವಂಥ ಬಳ್ಳಿ, 2 ರೀತಿಯ ಬಳ್ಳಿಗಳನ್ನು ನೋಡಬಹುದು. ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ತುಂಬ ಪ್ರಮಾಣದಲ್ಲಿ ಇರುತ್ತೆ. ಬಹಳ ಬಹಳ ಉಪಯುಕ್ತವಾದಂಥ ಹಣ್ಣು. ಮುಂದಿನ ಪುಸ್ತಕ ಜೋಗಿ ಮಗಳಿಗೆ ಬರೆದಾನ ಬರೆಯದ ಪತ್ರಗಳ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೊಗಸಾದ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಉ, ಉ, ಗೆ, ದಿ, ಬಂ, ಗಾ, ತು, ರಿ. ಜಯರತ್ನ, ತಮ್ಮ ಅವಕಾಶ. ಹೇಳಿ. ಗೊತ್ತಾಗಲಿಲ್ಲ ಉಗಾದಿ ಅಂದ್ರೆ ಊರಿಗೆ ಸಂದೇಶವನ್ನು ಬಂದಿತ್ತು. ಹೇಳ್ತೀನಿ. ಉಗಾದಿ ಊರಿಗೆ ಬಂದಿತ್ತು. ಉಗಾದಿ ಊರಿಗೆ ಬಂದಿತ್ತು. ಊರಿಗೆ ಬಂದಿತ್ತು. ಬಂದಿತು. 9 ಅಕ್ಷರ ಆಗೋಯ್ತು. ಬಂತು. ಬಂತು. ಸಿದ್ದೇಶ್. ಊರಿಗೆ ಉಗಾದಿ ಬಂತು. ಊರಿಗೆ ಉಗಾದಿ ಬಂತು. ರಾಜು. ಸೇಮ್ ಉತ್ತರ. ಉತ್ತರವನ್ನು ನೋಡೋಣ. ಊರಿಗೆ ಉಗಾದಿ ಬಂತು. ಊರಿಗೆ ಬಂತು ಉಗಾದಿ. ಶಬ್ದಗಳು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಚಿಂತೆ ಇಲ್ಲ. ಮಗಳಿಗೆ ಬರೆಯದ ಪತ್ರಗಳು ಜೋಗಿ ಬರೆದಂಥ ಪುಸ್ತಕ ಜಯರತ್ನ ಅವರಿಗೆ ಕೊಟ್ಟಿದ್ದೇವೆ. ಈಗ ಅವಕಾಶ, ಪದಬಂಧವನ್ನು ಬಿಡಿಸುವ ಅವಕಾಶ ಬರ್ತಾ ಇದೆ ಸಿದ್ದೇಶ್ ಅವರಿಗೆ. ಸುಳುಹುಗಳನ್ನು ಒಮ್ಮೆ ನೋಡೋಣ. ಸುಳುಹುಗಳು: ನ್ಯಾಯಾಧೀಶ, ಮಠಾಧಿಪತಿ, ದಾನ ಧರ್ಮ ಹಂಚುವ ಅಧಿಕಾರ ಉಳ್ಳವನು, ಕಟ್ಟುವಿಕೆ, ಗರ್ವ, ಅಹಂಕಾರ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಸಿದ್ದೇಶ್ ಒಂದು ಉತ್ತರ. ಧರ್ಮಾಧಿಕಾರಿ. ಧರ್ಮಾಧಿಕಾರಿ ಉತ್ತರವನ್ನು ನೋಡೋಣ. ಸಿದ್ದೇಶ್ ತಮ್ಮ ಉತ್ತರ ಧರ್ಮಾಧಿಕಾರಿ. ಧರ್ಮಾಧಿಕಾರಿ. ರಾಜು ಧರ್ಮಾಧಿಕಾರಿ. ಧರ್ಮಾಧಿಕಾರಿ. ಜಯರತ್ನ ನ್ಯಾಯಾಧಿಪತಿ. ನ್ಯಾಯಾಧಿಪತಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ. ಧರ್ಮಾಧಿಕಾರಿ ಉತ್ತರ ಸರಿಯಾಗಿದೆ. ಆತ್ಮಗುಣ. ಜಗದೀಶ್ ಶರ್ಮಾ ಸಂಪಾ ಬರೆದ ಪುಸ್ತಕವನ್ನು ಕೊಟ್ಟಿದ್ದೇನೆ ಸಿದ್ದೇಶ್ ಅವರಿಗೆ. ಈಗ ಎರಡನೇದಕ್ಕೆ ಉತ್ತರ ಕೊಡ್ಲಿಕ್ಕಾಗುತ್ತಾ ಸಿದ್ದೇಶ್? ನಿರ್ಮಾಣ. 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 ರಾಜು ನಿರ್ಮಾಣ. ನಿರ್ಮಾಣ. ಜಯರತ್ನ ನಿರ್ಮಾಣ. ನಿರ್ಮಾಣ. ಉತ್ತರವನ್ನು ನೋಡೋಣ. ನಿರ್ಮಾಣ ಸರಿಯಾಗಿದೆ. ಅವ್ವ ಮತ್ತು ಆಲದ ಮರ ಶಿವಾನಂದ ಉಳ್ಳಿಗೇರಿ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. ಮೂರನೇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ಸಿದ್ದೇಶ್? ಗೊತ್ತಾಗ್ತಾ ಇಲ್ವಾ? ಮೂರನೇದು ಗೊತ್ತಿಲ್ಲ. ಗರ್ವ ಅಹಂಕಾರ. ರಾಜು ಜಯರತ್ನ ಉತ್ತರವನ್ನು ನೋಡೋಣ. ಠೇಂಕಾರ ಅಂತ ಹೇಳ್ತೇವೆ ಇದನ್ನು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರಾಜು ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಿಡಿಸಲಾರದಷ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳಷ್ಟು, ತುಂಬುವಷ್ಟು. ಬಹಳಷ್ಟು. ಮುಂದಿನ ಪ್ರಶ್ನೆ. ಹೇಡಿ ಅಂಜುಬುರುಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂದೆ, ಗಂದೆ. ಪಂದೆ. ಮುಂದಿನ ಪ್ರಶ್ನೆ. ಯಕ್ಷಿಣಿಯಾಗಿದ್ದ ತಾಟಕೆ ಯಾವ ಯಕ್ಷನನ್ನ ಮದುವೆಯಾದಳು? ಸುಂದ, ಉಪಸುಂದ. ಉಪಸುಂದ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಣ್ಣೆ ಬರುವಾಗ ಕಣ್ಣು ತೆರೆ. ಕಣ್ಣು ತೆರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೆಣ್ಣಿನ ಹೆಸರುಂಟು, ಕಣ್ಣಿನಲ್ಲಿ ಹಾಲುಂಟು, ಇವನ ಹಣಿದು ಕಾಪಾಡೆಂದು ಬೇಡುವೆವು, ಏನಿದು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಹಳಷ್ಟು ಸರಿಯಾಗಿದೆ. 2 ಉತ್ತರ ಪಂದೆ ಸರಿಯಾಗಿದೆ. ಮೂರನೇದು ಸುಂದಾಗಿತ್ತು, ತಾವು ಉಪಸುಂದ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಎಣ್ಣೆ ಬರುವಾಗ ಗಾಣ ಮುರಿತಂತೆ ಅಥವಾ ಕಣ್ಣು ಮುಚ್ಚಿಕೊಂಡರು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನಾರಿಕೇಳ ಅಥವಾ ತೆಂಗಿನಕಾಯಿಯ ವರ್ಣನೆ ಆಗಿತ್ತು. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ನರಗುಂದದ ಬಾಬಾ ಸಾಹೇಬ, ಹಕ್ಕ ಬುಕ್ಕ. ಈ ಪುಸ್ತಕವನ್ನು ರಾಜು ಅವರಿಗೆ ಕೊಟ್ಟಿದ್ದೇನೆ. ಜಯರತ್ನ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಪ್ರಶ್ನೆಗಳನ್ನು. ಮೊದಲ ಪ್ರಶ್ನೆ. ಹಿಡಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಒಪ್ಪಿಗೆಯಾಗು, ಒಪ್ಪಿಗೆಯಾಗದಿರು. ಒಪ್ಪಿಗೆಯಾಗು. ಮುಂದಿನ ಪ್ರಶ್ನೆ. ಹಠ, ಛಲ, ಸ್ಪರ್ಧೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂತ, ಪಂಗ. ಪಂತ. ಮುಂದಿನ ಪ್ರಶ್ನೆ. ಯಕ್ಷಕುಲಕ್ಕೆ ಸೇರಿದ್ದ ತಾಟಕಿಯ ಮಕ್ಕಳ ಹೆಸರೇನು? ಸುಬಾಹು, ಮಾರೀಚ, ಪ್ರಹಸ್ತ, ಮಾರೀಚ. ಸುಬಾಹು, ಮಾರೀಚ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎತ್ತ ಹೋದರೂ ಮುತ್ತುಗಕ್ಕೆ ಮಾನ್ಯತೆ ಇದೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅದ್ರಿಗಳ ಪಕ್ಕೆಗಳ ಛಿದ್ರ ಮಾಡುತ್ತಾ ಬರಲು ಅದ್ರಿ ರಾಜನ ಸುತನು ಅಂಜುತ್ತಾ ಬಂದು ಸಮುದ್ರದಲ್ಲಿ ಅಡಗಿದ ಯಾರಿವನು? ದುರ್ಯೋಧನ. ದುರ್ಯೋಧನ ಅನ್ಕೊಂಡೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿಡಿಸು, ಒಪ್ಪಿಗೆಯಾಗು ಸರಿಯಾಗಿದೆ. 2 ಉತ್ತರ ಹಠ, ಛಲ, ಸ್ಪರ್ಧೆ, ಪಂಥ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸುಬಾಹು, ಮಾರೀಚ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎತ್ತ ಹೋದರೂ ಮುತ್ತುಗಕ್ಕೆ ಮೂರೇ ಎಲೆಯಂತೆ. ಇದು ಗಾದೆ ಕೆಲವರ ಸಾಮರ್ಥ್ಯವೇ ಅಷ್ಟಿರುತ್ತೆ. ಅದನ್ನು ಹೇಳುವುದಕ್ಕೆ ಈ ರೀತಿ ಗಾದೆ ರಚಿಸಿದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮೈನಾಕ ಪರ್ವತದ ಒಗಟು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ವಲ್ಲಭಭಾಯಿ ಪಟೇಲ್, ಕೆಂಗಲ್ ಹನುಮಂತಯ್ಯ ಮತ್ತು ಸೀತಾದೇವಿ 3 ಪುಸ್ತಕಗಳನ್ನು ಜಯರತ್ನ ಅವರಿಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಸಿದ್ದೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಿತ್ತಲು ದಾರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕಳ್ಳದಾರಿ, ಹಿಂಬಾಗಿಲ ದಾರಿ. ಕಳ್ಳದಾರಿ. ಮುಂದಿನ ಪ್ರಶ್ನೆ. ಸಾಲು, ಪಂಕ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಕ್ತಿ, ಸಂತಿ. ಪಂಕ್ತಿ. ಮುಂದಿನ ಪ್ರಶ್ನೆ.
ಯಕ್ಷಕುಲಕ್ಕೆ ಸೇರಿದ್ದ ತಾಟಕಿಯನ್ನ ರಾಕ್ಷಸಿಯಾಗೆಂದು ಯಾರು ಶಪಿಸಿದರು? ಅಗಸ್ತ್ಯ, ದುರ್ವಾಸ. ದೂರ್ವಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎತ್ತಿಕೊಂಡು ಹೋಗೋರು ಇದ್ದರೆ ಮೊಣಕಾಲು ನೋವಂತೆ. ಮೊಣಕಾಲು ನೋವು ಅಂದ್ರೆ ಅಂತ ಹೇಳ್ಬೋದಾ? ಹಾಂ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪಾಕಶಾಸನನು ಲೋಕಕ್ಕೆ ಒಡೆಯನು, ಯಾಕಾಯಿತು ಮೈಯೆಲ್ಲ ಕಣ್ಣುಗಳು, ಋಷಿ ಶಾಪ ತಾಗಿ ತಿಳಿಯೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿತ್ತಲು ದಾರಿ ಕಳ್ಳದಾರಿ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಥಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಗಸ್ತ್ಯ ಆಗಿತ್ತು, ದುರ್ವಾಸ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಎತ್ತಿಕೊಂಡು ಹೋಗೋರು ಇದ್ದರೆ ಸತ್ತ ಹಾಗೆ ಬಿದ್ದುಕೊಳ್ಳುತ್ತೇನೆ ಅನ್ನೋದು ಸರಿಯಾದ ರೂಪ. ಮೊಣಕಾಲು ನೋವು ಅಂತ ಹೇಳ್ತೀನಿ ಅನ್ನೋದೂ ಈ ಒಂದು ಸಂದರ್ಭದಲ್ಲಿ ಸರಿಯಾದ ಉತ್ತರಕ್ಕೆ ಹತ್ತಿರ ಆಗುತ್ತೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಇಂದ್ರ. ಪಾಕಶಾಸನ ಅಂದರೆ ಇಂದ್ರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಎಚ್ಚಮ ನಾಯಕ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ ಶಂಕರಾಚಾರ್ಯರು, ಈ 3 ಪುಸ್ತಕಗಳನ್ನು ಸಿದ್ದೇಶ್ ಅವರಿಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಾಜು ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಸಿದ್ದೇಶ್ ಅವರಿಗೆ 3, 4, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಜೊಲ್ಲು ಅಗತ್ಯ. ಬಾಯಿ ಸ್ವಚ್ಛವಾಗಿರೋದಕ್ಕೆ, ಮಾತನಾಡೋದಕ್ಕೆ ಜೊಲ್ಲು ಇದ್ರೇ ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಆದರೆ ಜೊಲ್ಲು ಎಷ್ಟು ಉತ್ಪಾದನೆಯಾಗುತ್ತೆ ಒಂದು ದಿನದಲ್ಲಿ ಅಂತ ಲೆಕ್ಕ ಹಾಕಿದರೆ, ಒಬ್ಬ ವಯಸ್ಕನ ದೇಹದಲ್ಲಿ ಅಂದರೆ ಬಾಯಿಯಲ್ಲಿ ಕನಿಷ್ಠ 1 ಲೀಟರ್, ಸರಾಸರಿ 1 ಲೀಟರ್ ಜೊಲ್ಲು ಉತ್ಪಾದನೆಯಾಗುತ್ತಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.